ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತನೇ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಮಹಾರಾಜ ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇವೆ. ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೊಂಡು ಇವತ್ತು ಮಹಾರಾಜರಿಗೆ ಅತ್ಯಂತ ಪ್ರಿಯವಾದ ಸೇವೆಗಳನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಕೋದನು. ವಿಡಿಯೋನ ಕೊನೆ ತನಕ ನೋಡ್ರಿ. ನೀವು ಅನ್ಬೋದು, ಅಕ್ಕ ಮಹಾರಾಜರಿಗೆ ಎಲ್ಲ ಪ್ರಿಯವಾದ ಸೇವೆಗಳಿದಾವೆ, ಮಹಾರಾಜರಿಗೆ ನಾವು ಏನು ಭಕ್ತಿಯಿಂದ ಸಮರ್ಪಣೆ ಮಾಡ್ತೇವೋ ಅದು ಮಹಾರಾಜರ ಚರಣಕ್ಕೆ ಸಮರ್ಪಣೆ ಆಗ್ತೈತೆ ನೋಡ್ರಿ. ಕೆಲವೊಂದು ಸೇವೆಗಳನ್ನ ನಾವು ಸಂಕಲ್ಪಯುಕ್ತ ಸೇವೆ ಮಾಡ್ತಾವೆ, ವಿಶೇಷ ದಿನಗಳಲ್ಲಿ ಮಾಡ್ತೇವೆ, ಅಂದ್ರೆ ಇಂತಿಷ್ಟು ಟೈಮ್ ಅಂತ ನಿಗದಿರ್ತೈತಿ. ಆದರೆ ಮಹಾರಾಜರ ಅತ್ಯಂತ ಪ್ರಿಯ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಮಹಾರಾಜರಿಗೆ ಇಷ್ಟವಾದ ಒಂದು 5 ಸೇವೆಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಯಾಕಂದ್ರೆ ಮಹಾರಾಜರ ಸೇವೆದಾಗ ನಾವು ಬಂದು ಅಂದ್ರೆ ನಮ್ಮಲ್ಲಿ ನಮ್ಮ ನಡತೆದಾಗ, ನಮ್ಮ ವಿಚಾರದಾಗ, ನಮ್ಮ ಜೀವನ ಶೈಲಿದಾಗ ಅನೇಕ ಬದಲಾವಣೆಗಳು ಮಹಾರಾಜರು ತಮಗೆ ತಕ್ಕಂತೆ ಮಾಡ್ಕೊತ ಹೋಗ್ತಾರೆ. ಏನಂದ್ರೆ ನಮ್ಮ ಆಹಾರ, ನಮ್ಮ ಮಾತಾಡೋದು ಶೈಲಿ ಸಂಪೂರ್ಣವಾಗಿ ಚೇಂಜ್ ಮಾಡ್ತಾರೆ ಮಹಾರಾಜರು. ಹಾಗಾಗಿ ಮಹಾರಾಜರ ಇಷ್ಟವಾದ 5 ಸೇವೆ, ಇದರಿಂದ ನೀವು ಯಾವ್ದು ಸೇವೆಗಳು ಮಾಡ್ಕೋದ್ರಿ ಅನ್ನೋದ ಕಮೆಂಟ್ ಮಾಡ್ರಿ. ನಿಮ್ಮ ಸೇವೆಯನ್ನ ಅದರಿಂದ ಏನು ಪ್ರಚಿತಿ ಬಂದಿದೆ ಅನ್ನೋದು ಕೂಡ ಕಮೆಂಟ್ ಮಾಡ್ರಿ. ಮೊದಲನೇದಾಗಿ ಮಹಾರಾಜರ ಅತ್ಯಂತ ಪ್ರಿಯವಾದ ಸೇವೆ ಅಂದರೆ ನಾಮಸ್ಮರಣೆ. ಮಹಾರಾಜರಿಗೆ ನೀವು ಎಲ್ಲೂ ಕೂಡ ನಾಮಸ್ಮರಣೆಗೆ ಅಲ್ಲೇ ಮಾಡಬೇಕು, ಇಲ್ಲೇ ಮಾಡಬೇಕು, ಅದೇ ರೀತಿ ಮಾಡಬೇಕು ಅನ್ನೋದು ನಿರ್ಬಂಧನೆ ಇಲ್ಲ. ನಮ್ಮ ಮನಸ್ಸಿಗೆ ಸಮಾಧಾನ ಕೊಡೋ ತನಕ ನಾವು ಮಹಾರಾಜರ ನಾಮಸ್ಮರಣೆಯನ್ನು ಮಾಡಬೇಕು, ಮಹಾರಾಜರ ನಾಮಜಪವನ್ನು ಮಾಡಬೇಕು. ಮಹಾರಾಜರ ನಾಮಜಪ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗ್ತೈತಿ. ಎಷ್ಟೋ ಸಮಸ್ಯೆಗಳಿಗೆ ಅದರಿಂದನ ಮಾರ್ಗಗಳು, ಪರಿಹಾರಗಳು ಮಹಾರಾಜರು ಸೂಚಿಸ್ತಾರೋ. ಹಾಗಾಗಿ ಮೊದಲನೇದಂದ್ರೆ ಸ್ವಾಮಿ ಸೇವೆದಾಗ ಅತ್ಯಂತ ಸರಳ ಸೇವೆ, ಪ್ರಾಮುಖ್ಯತೆ, ಹೆಚ್ಚಿನ ಮಹತ್ವ ಪಡೆದಿರುವಂಥ ಒಂದು ಸೇವೆ ಅಂದ್ರೆ ಮಹಾರಾಜರಿಗೆ ಅತ್ಯಂತ ಪ್ರಿಯವಾದ ಸೇವೆ ಅಂದ್ರೆ ನಾಮಸ್ಮರಣೆ, ನಾಮಜಪ. ಈಗ ಪ್ರತಿಯೊಬ್ಬರು ನಾಮಸ್ಮರಣೆಗಷ್ಟು ಮಹತ್ವ ಕೊಡ್ಕೋದಾರು. ಯಾಕಂದ್ರೆ ಈಗಿನ ಒಂದು ಈ ಕಲಿಯುಗದಾಗ ಇಷ್ಟೆಲ್ಲ ನಾವು ನಮ್ಮ ಕಣ್ಣಿಂದ ಏನೇನೋ ನೋಡಬಾರ್ದು, ಕಿವಿಯಿಂದ ಏನೇನೋ ಕೇಳಬಾರ್ದು ಅಂತ ಎಲ್ಲ ವಿಚಾರಗಳು ಕೇಳ್ತಾವೆ. ಅದರಿಂದ ಎಲ್ಲ ನಾವು ನೆಗೆಟಿವಿಟಿಯಿಂದ ದೂರ ಉಳಿಬೇಕಾದ್ರೆ ನಮ್ಗೆ ನಾಮಸ್ಮರಣೆದ ಒಂದು ಶಕ್ತಿ ನಮ್ಗೆ ಸಕಾರಾತ್ಮಕ ಊರ್ಜಾವನ್ನು ಕೊಡ್ತೈತಿ. ಸಾಕ್ಷಾತ್ ಸ್ವಾಮಿ ಮಹಾರಾಜರ ತಮ್ಮ ಭಕ್ತರಿಂದ ನಾಮಸ್ಮರಣೆಯ ಅಥವಾ ನಾಮಜಪದ ಲೆಕ್ಕವನ್ನು ಪಡಿತಿರ್ತಾರೆ. ಎರಡನೇದ ಸ್ವಾಮಿ ಚರಿತ್ರೆ ಸಾರಾಮೃತದ ಪಾರಾಯಣ. ಇನ್ನೂ ನಾ ಹೇಳೋದ, ಯಾರ್ಯಾರು ಪಾರಾಯಣ ಬುಕ್ ತರಿಸ್ಕೊಂಡಿಲ್ಲ ಅವರು ಕೂಡ ಎಲ್ಲರೂ ತರಿಸ್ಕೊರಿ. ಮಹಾರಾಜರ ಸ್ವಾಮಿ ಚರಿತ್ರೆ ಸಾರಾಮೃತ ಬುಕ್ ಆಗಲಿ, ಗುರುಚರಿತ್ರೆ, ಸ್ವಾಮಿ ಮಹಾರಾಜರ ಸೇವೆಗೆ ಬೇಕಾಗಿರುವಂಥ ಪ್ರತಿಯೊಂದು ಸಾಹಿತ್ಯ ಶೈಲೇಶನ ಕಡೆ ಸಿಗ್ತಾವು. ನೀವು ತರಿಸ್ಕೊರಿ. ಅಲ್ಲಿ ಕೇಂದ್ರದಾಗ ಬುಕ್ ಬೇಕಾಗಿರೋ ಬುಕ್ ತರಿಸ್ಕೊರಿ. ಸ್ವಾಮಿ ಮಹಾರಾಜರ ಪ್ರತಿಮಾ ಅಂದ್ರೆ ಫೋಟೋ ಬೇಕಾಯ್ತಂದ್ರೆ ಫೋಟೋ ತರಿಸ್ಕೊರಿ. ಅಷ್ಟೇ ಏನು ಸ್ವಾಮಿ ಸೇವೆದಾಗ ಸಿಗುವಂಥ ಪ್ರತಿಯೊಂದು ಸಾಹಿತ್ಯ ಅಲ್ಲಿ ಸಿಗ್ತಾವೆ. ನಂಬರ್ನ ಡಿಸ್ಪ್ಲೇ ಅಥವಾ ಕಮ್ಯುನಿಟಿ ಪೋಸ್ಟ್ದಾಗ ಪೋಸ್ಟ್ ಮಾಡಿದ್ದೇನೆ, ನೋಡ್ರಿ ಒಂದ್ಸಲ ಹೋಗಿ ಚಾನಲ್ಗೆ ಭೇಟಿಯಾಗಿ ಅಲ್ಲಿ ನಿಮ್ಗೆ ನಂಬರ್ ಸಿಗ್ತೈತಿ. ತರಿಸ್ಕೊರಿ. ಸ್ವಾಮಿ ಚರಿತ್ರೆ ಸಾರಾಮೃತ ತರಿಸ್ಕೊಂಡ ಸ್ವಾಮಿ ಚರಿತ್ರೆ ಸಾರಾಮೃತದ ಪಾರಾಯಣ ಮಾಡ್ಬೇಕು. ಅಕ್ಕ ನೀವು ಪಾರಾಯಣ ಮಾಡ್ಬೇಕಂತ ಹೇಳ್ತೀರಿ, ನಿತ್ಯ ಸೇವೆ ಮಾಡ್ಬೇಕಂತ ಹೇಳ್ತೀರಿ, ನಮ್ಗೆ ಟೈಮೇ ಇಲ್ಲ, ಹೆಂಗೆ ಮಾಡೋದ ನೋಡ್ರಿ. ಈ ಒಂದು 24 ತಾಸ್ದಾಗ ನಿಮಗೋಸ್ಕರ ಮಹಾರಾಜಗೋಸ್ಕರ ಕೊಡ್ಬೇಡ್ರಿ, ನಿಮಗೋಸ್ಕರ ನೀವು 5 ನಿಮಿಷ ಕೊಡ್ರಿ. ನೋಡ್ರಿ, ನಾವು ಮೊಬೈಲ್ ನೋಡ್ಕೊತ ಅಂದ್ರೆ ತಾಸ್ಗಟ್ಲೆ ಟೈಮ್ ವೇಸ್ಟ್ ಮಾಡ್ತೇವೆ. ಯಾರ ಜೊತೆ ಮಾತಾಡ್ಕೊತಂದ್ರೆ ಆ ಮಾತು ಏನು ನಮ್ಗೆ ಅದರಿಂದ ಏನು ಲಾಭ ಇರಲ್ಲ. ಅದರಿಂದ ನಮ್ಗೆ ಇನ್ನಷ್ಟು ಟೆನ್ಷನ್, ಅದರಿಂದ ಇನ್ನಷ್ಟು ನಮ್ಗೆ ಒಂದು ತೊಂದರೆನ ಆಗ್ತಿರ್ತೈತಿ. ಅಂಥ ಮಾತುಗಳನ್ನ ನಾವು ಒಂದೊಂದು ತಾಸುಗಟ್ಲೆ ಮಾತಾಡ್ಕೊತಾನೆ ಇರ್ತೇವೆ. ನಮಗೆ ಬೇಕಾದನ್ನು ನಾವು ಮಾಡೋಕೆ ಇವತ್ತು ಒಂದು ಹೆಜ್ಜೆ ಮುಂದಾಗಲ್ಲ. ಯಾವುದೇ ಒಂದು ಒಳ್ಳೆ ವಿಷಯವನ್ನು ಮಾಡಬೇಕಾದ್ರೆ ನಮ್ಗೆ ಕೆಲವೊಂದು ಸಲ ನಾವು ಸ್ವತಃ ಹಿಂದೆ ಸೇರ್ತೇವೆ. ನಾಳೆ ಮಾಡೋನು, ನಾಡ್ದು ಮಾಡೋನು, ನೆಕ್ಸ್ಟ್ ಮುಂದಿನ ವರ್ಷದಿಂದ ಮಾಡೋನು, ಈ ರೀತಿ ಅಂತಿರ್ತೇವೆ. ಆದರೆ ಯಾವಾಗೂ ಕೂಡ ನಿಮ್ಗೆ ಮನಸ್ಸಾಗ ಯಾವಾಗ ಮಹಾರಾಜರ ಸೇವೆ ಮಾಡ್ಬೇಕನ್ನೋ ಇಚ್ಛೆ ಬರ್ತಿದ್ಲ ಅವಾಗ ಖಂಡಿತವಾಗಿ ಮಹಾರಾಜರ ಸೇವೆಯನ್ನು ಆರಂಭ ಮಾಡ್ರಿ. ದಿನಾದ ಏನೂ ನೋಡ್ಕೋಬೇಡ್ರಿ. ಮಹಾರಾಜರು ನಿಮ್ಮ ಭಕ್ತಿ ಅಷ್ಟೇ ಸಮರ್ಪಣೆ ಆಗೋದು. ಇದೇ ದಿನ ಸ್ಟಾರ್ಟ್ ಮಾಡಿದಂದ್ರೆ ನಿಮ್ಗೆ ಚಲೋ ಆಗ್ತೈತಿ, ಇದೇ ಟೈಮ್ ನೀವು ಮಾಡಿದಂದ್ರೆ ಇಲ್ಲ. ಮಹಾರಾಜರು ನೀವು ಎಷ್ಟು ಶ್ರದ್ಧೆಯಿಂದ, ಎಷ್ಟು ಭಕ್ತಿಯಿಂದ ಅವ್ರು ಸೇವೆ ಮಾಡ್ತಿರಲ್ಲ ಅಷ್ಟು ನಿಮಗೆ ಪ್ರಚಿತಿಯನ್ನು ಕೊಡ್ತಾರೋ. ನಿಮ್ಮ ಕರ್ಮಗಳು ಅದೇ ರೀತಿ ಒಳ್ಳೆವಾಗಿರಲಿ. ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡೋದು ನೋಡಿ. ಪ್ರತಿನಿತ್ಯ 3 ಅಧ್ಯಾಯ ಓದ್ಬೇಕು. 3 ಅಧ್ಯಾಯ ಯಾಕೆ ಓದ್ಬೇಕಂದ್ರೆ ಭವಿಷ್ಯತ್ ಕಾಲ, ಭೂತಕಾಲ, ನಮ್ಮ ವರ್ತಮಾನ ಕಾಲ ಏನಿದಾವಲ್ಲ ಇವೆಲ್ಲ ಹತ್ರಗೂ ನಾವು ಮಾಡಿದಂಥ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಾಗಲಿ, ಅದಕ್ಕೆ ನಮ್ಗೆ ತಿಳಿದೋ ಸಣ್ಣ ಪುಟ್ಟ ತಪ್ಪುಗಳಿಗಿರ್ತವೆ, ಕೆಲವೊಂದು ಮನಸ್ಸಿಗೆ ನೋವಾಗಿರ್ತವೆ, ಅದೆಲ್ಲ ಕ್ಷಮಾಪಣೆ ಅಂದ್ರೆ ನಮ್ಮ ಕರ್ಮಗಳು ತೀವ್ರತೆ ಕಡಿಮೆ ಆಗ್ತೈತಿ. ಮಹಾರಾಜರ ಸೇವೆದಾಗ ಬಂದ ಕೂಡಲೇ ನಮ್ಮ ಕರ್ಮಗಳು ತಪ್ಪಿಲ್ಲ ಅಥವಾ ನಾವು ಅನುಭವಿಸ್ಬೇಕಿಂತ ಭೋಗಗಳು ತಪ್ಪಿಲ್ಲ, ಆದರೆ ಅದ್ರ ತೀವ್ರತೆ ಕಡಿಮೆ ಆಗ್ತೈತಿ. ನಾವು ಒಳ್ಳೆ ದಾರಿಯಲ್ಲಿ ನಡಕ ಮಹಾರಾಜ ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಪ್ರತಿನಿತ್ಯ ನಿಮ್ಗೆ 3 ಅಧ್ಯಾಯ ಓದಕ್ಕಾಗ್ದಿಲ್ಲ ಅಂದ್ರೆ 1 ಅಧ್ಯಾಯ ಓದ್ರಿ. ನೀವು ಆದ್ರೆ ಸೇವೆಯನ್ನು ಆರಂಭ ಮಾಡ್ರಿ. ಇವತ್ತಿಂದ ಸ್ವಾಮಿ ಮಹಾರಾಜರ ತಪ್ಪದ ನನ್ನ ಜೀವ ಇರೋ ತನಕ ಸ್ವಾಮಿ ಮಹಾರಾಜರ ಸೇವೆ ಮಾಡ್ತಾನೆ ಅಂತೇಳಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಮಹಾರಾಜರಿಗೆ 1 ಅಧ್ಯಾಯ ಓದಕ್ಕೆ ಆರಂಭ ಮಾಡ್ರಿ. ಪ್ರತಿನಿತ್ಯ ಓದ್ತಾ ನಿಮಗೆ ಗೊತ್ತಾಗೈತಿ ಅದ್ರಾಗ ಶಕ್ತಿ ಎಷ್ಟೈತಿ. ಆ ಸ್ವಾಮಿ ಚರಿತ್ರೆ ಸಾರಾಮೃತ ಯಾವ ಮನ್ಯಾಗ ಪ್ರತಿನಿತ್ಯ ಸ್ವಾಮಿ ಚರಿತ್ರೆ ಸಾರಾಮೃತದ
ನಿತ್ಯ ಪಠನೆ ಆಗ್ತಿತ್ಲ ಅಲ್ಲಿ ಸಾಕ್ಷಾತ್ ಸ್ವಾಮಿ ಮಹಾರಾಜ್ ಇರ್ತಾರೋ ಅವರ ತಮ್ಮ ದರ್ಶನವನ್ನ ನೀಡ್ತಾರೋ ಆ ಸಂಪೂರ್ಣ ಕುಟುಂಬದ ಸಂರಕ್ಷಣೆ ಅವ್ರು ಮಾಡ್ತಿರ್ತಾರೆ. ಇನ್ನು ಗುರುವಾರದ ಸೇವೆ ನೋಡ್ರಿ ಅಕ್ಕ, ನಮ್ಗೆ ಪ್ರತಿನಿತ್ಯ ಅಂತೂ ಸೇವೆ ಮಾಡ್ಕೋಗುಲ್ಲ. ಪ್ರತಿನಿತ್ಯ ಮಹಾರಾಜರ ನಾಮಸ್ಮರಣೆ ಬಿಟ್ಟು ನನಗೆ ಯಾವುದು ಪೂಜೆ ಪುನಸ್ಕಾರ ಮಾಡ್ಕೋಗುಲ್ಲ. ನೋಡ್ರಿ ಮಹಾರಾಜರ ಪೂಜೆ ಪುನಸ್ಕಾರ ಮಾಡಿ ನಾನು ಸೇವೆ ಮಾಡತ್ತೆ ಹೇಳುಲ್ಲ, ನಿಸ್ವಾರ್ಥ ಭಾವನೆಯಿಂದ ಅವ್ರ ಸೇವೆ ಅಷ್ಟೇ ಬಯಸೋದ. ಹಾಗಾಗಿ ಪ್ರತಿ ಗುರುವಾರ ಒಂದು ಅರ್ಧ ತಾಸು ಜಲ್ದಿ ಎದ್ದ ಮಹಾರಾಜರಿಗೋಸ್ಕರ ನೀವು ಎಷ್ಟು ಆಗ್ತಿಸಿ ಅಷ್ಟ ಪೂಜೆಯನ್ನು ಮಾಡ್ರಿ. ಮಹಾರಾಜರಿಗೆ ಹೂವನ್ನ ಅರ್ಪಣೆ ಮಾಡ್ರಿ, ಹೀನ ಅತ್ತರ ಅರ್ಪಣೆ ಮಾಡ್ರಿ, ಅಷ್ಟಗಂಧ ಅರ್ಪಣೆ ಮಾಡ್ರಿ, ತುಳಸಿ ಎಲೆ ಅರ್ಪಣೆ ಮಾಡ್ರಿ. ಮಹಾರಾಜರಿಗೆ ಏನೇ ಒಂದು ನೈವೇದ್ಯ ರೂಪದಾಗ ಹಾಲ ಸಕ್ರಿ ಹಣ್ಣ ಈ ರೀತಿ ಅರ್ಪಣೆ ಮಾಡಿ. ಗುರುವಾರ ಅಂದ್ರೆ ನಿಮಗೊಂದು ಮಹಾರಾಜರನ್ನ ಇವತ್ತು ಈ ಪೂಜೆ ಮಾಡ್ತೇನೆ, ಮಹಾರಾಜರ ಇವತ್ತು ನಿಮ್ದು ಈ ಸೇವೆ ಮಾಡ್ತೇನೆ ಅಂತ ಹೇಳಿ ತಿಳ್ಕೊಂಡ ನೀವು ಗುರುವಾರ ದಿವಸ ಪ್ರತಿನಿತ್ಯ ಯಾರಿಗೆ ಮಾಡ್ಕೋಗುಲ್ಲ ಅವ್ರ ಗುರುವಾರ ದಿವಸ ಸರಿ ಮಾಡಿ ನೋಡ್ರಿ. ಒಂದು 5 ಗುರುವಾರ ಮಾಡಿ ನೋಡ್ರಿ, ಯಾವ ರೀತಿ ಸಕಾರಾತ್ಮಕ ಊರ್ಜಾ ಅನ್ನೋದು ನಿಮ್ಮ ಮನ್ಯಾಗ ಇರ್ತೈತಿ. ಇನ್ನು ಅನ್ನದಾನ 4ನೇ ಮಹಾರಾಜರಿಗೆ ಇಷ್ಟವಾದ, ನೀವು ಯಾವುದೂ ಸೇವೆ ಮಾಡ್ಕತ್ತಿಲ್ಲ ಅಂದ್ರೂ ಕೂಡ ಮಹಾರಾಜರು ನಿಮ್ಮ ಮ್ಯಾಗ ಕೃಪೆ ಮಾಡ್ತಾರಂದ್ರೆ ಅನ್ನದಾನದಿಂದ ಮತ್ತು ಸೇವೆ ಮನೋಭಾವದಿಂದ. ನಮ್ಮ ಮನೆಗೆ ಯಾವುದೇ ವ್ಯಕ್ತಿ ಬರಲಿ ಹಸು ಅಥವಾ ಬಂದಾಗ ಆ ವ್ಯಕ್ತಿ ನಮ್ಮ ಕಡೆಯಿಂದ ಎಷ್ಟಾಗ್ತೈತೆ ಅಷ್ಟು ಅವ್ರಿಗೆ ಅನ್ನದಾನವನ್ನು ಮಾಡಿ. ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಇನ್ನೊಂದಿಲ್ಲ. ಇನ್ನೊಬ್ಬರ ಹಸುವನ್ನು ನೀಗಿಸುವಂಥ ಶಕ್ತಿ ಸಾಮರ್ಥ್ಯ ಮಹಾರಾಜರು ನಮಗೆ ಕೊಟ್ಟಿದ್ದಾರಂದ್ರೆ ಅದನ್ನು ಸದುಪಯೋಗ ಪಡ್ಕೊಂಡ ನೀವು ನಿಮ್ಮ ಕಡೆಯಿಂದ ಎಷ್ಟು ಆಗ್ತೈತೆ ಅಷ್ಟ ನಿಮ್ಮ ಮನೆಗೆ ಬಂದಾಗಲಿ ನಿಮ್ಗೆ ಎಲ್ಲೆಲ್ಲೇ ಅವಕಾಶ ಸಿಗ್ತೈತಿ ಅನ್ನದಾನ ಮಾಡೋಕೆ, ಯಾವುದೇ ದೇವಸ್ಥಾನಗಳಿಗಾಗಲಿ ಮಹಾರಾಜರ ಕೇಂದ್ರದಾಗೂ ಕೂಡ ಅನ್ನದಾನಕ್ಕೆ ಅಲ್ಲಿ ಇಟ್ಟಿರ್ತಾರೋ ಆ ದಾನ ಮಾಡುವಂಥ ಪೆಟ್ಟಿಗೆಗಳು ಅಲ್ಲಿ ಕೂಡ ನೀವು ನೋಡ್ರಿ ಎಷ್ಟು ನೀವು ದುಡಿತಿರ್ತಿರಲ್ಲ ಹತ್ರ ಇದು ಒಂದು 10 ರೂಪಾಯಿ, 100 ರೂಪಾಯಿ ದುಡಿತಿರ್ತೀರಂದ್ರೆ ಒಂದು 10 ರೂಪಾಯಿ ಅನ್ನದಾನಕ್ಕೆ ಮಾಡಿರಲ್ಲ. 1000 ದುಡಿಕತ್ತೀರಿ ಅಂದ್ರೆ 100 ರೂಪಾಯಿ ಮಾಡ್ರಿ. ಅದು 100 ರೂಪಾಯಿ ನಿಮ್ಗೆ ಭಾಳ ಅನ್ಸಲ್ಲ. 100 ರೂಪಾಯಿ ದುಡಿಕತ್ತೀರಿ ಅಂದ್ರೆ 10 ರೂಪಾಯಿ ನಿಮ್ಗೆ ಭಾಳ ಅನ್ಸಲ್ಲ. ನಿಮ್ಗೆ ಎಲ್ಲ ಮಾಡ್ರಂತ ಹೇಳಿಲ್ಲ, ನೀವು ಎಷ್ಟು ಆಗ್ತೈತೆ ಅಷ್ಟು ಮಾಡಿ. ಇಷ್ಟೇ ಮಾಡಬೇಕು ಅಷ್ಟೇ ಮಾಡ್ಬೇಕಂತಿಲ್ಲ. ಆದ್ರೆ ಅನ್ನದಾನ ಮಾಡೋದ್ರಿಂದ ನಮ್ಮ ಎಷ್ಟೋ ದೋಷಗಳು ನಿವಾರಣೆ ಆಗ್ತಾವೆ, ಎಷ್ಟೋ ಸಮಸ್ಯೆಗಳು ನಮಗೆ ಪರಿಹಾರವನ್ನು ಸಿಗ್ತವೆ. ಇನ್ನು ಸೇವಾ ಮನೋಭಾವ, ಯಾರೇ ನಮ್ಮ ಮನೆಗೆ ಬರಲಿ ಅವರಿಗೆ ನಾವು ಅತಿಥಿ ದೇವೋಭವ, ನಾವೆಲ್ಲರೂ ಕೂಡ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ಭಾರತ ದೇಶ ಅದನ್ನು ಅನುಸರಣೆ ಮಾಡ್ತೈತೆ. ಅತಿಥಿ ದೇವೋಭವ, ನಮ್ಮ ಮನೆಗೆ ಯಾರೇ ನಮ್ಮ ಶತ್ರುಗಳು ಅಂದ್ರೆ ಅವ್ರು ನಮ್ಮ ಮನೆಗೆ ಬಂದ್ರಂದ್ರೆ ಅವ್ರು ನಮ್ಮ ಅತಿಥಿಗಳಾಗಿರ್ತಾರೆ. ಹಾಗಾಗಿ ಅವ್ರಿಗೆ ಸೇವಾ ಮನೋಭಾವ ಏನು, ಅವ್ರಿಗೆ ನಾವು ಈಗ ಒಂದು ಮಾಹಿತಿ ಕೊಡೋದಿರ್ತೈತೆ, ಆ ಮಾಹಿತಿ ಬಗ್ಗೆ ಸಂಪೂರ್ಣ ಮಾಹಿತಿ ನನಗೆ ಗೊತ್ತಿತ್ತಂದ್ರೆ ಒಳ್ಳೆದನ್ನ ಮಾಹಿತಿ ಸ್ಪ್ರೆಡ್ ಮಾಡು, ಕೆಟ್ಟದಿತ್ತಂದ್ರೆ ಅದನ್ನ ಅಲ್ಲೇ ಬಿಟ್ಬಿಡ್ನು, ಅದನ್ನು ಸ್ಪ್ರೆಡ್ ಮಾಡೋದು ಬೇಡ. ಸೇವೆ ಮನೋಭಾವ, ಯಾರಿಗ್ರೆ ಒಂದು ಹೆಲ್ತ್ ಇಶ್ಯೂ ಇದ್ದಾಗ ಹೆಲ್ಪ್ ಮಾಡೋದಾಗ್ಲಿ, ಯಾರ ಕಷ್ಟದಿಂದ ಬಳಲ್ತಿದ್ದಾರೆ ಅವ್ರಿಗೆ ಸ್ವಾಮಿ ಮಹಾರಾಜರ ಸೇವೆ ಬಗ್ಗೆ ತಿಳಿಸ್ಕೊಡ್ಲೆ. ಒಂದೊಳಗೆ ನಿಮ್ಗೆ ಆರ್ಥಿಕವಾಗಿ ಸೇವೆ ಮಾಡೋಕ್ಕಿತ್ತು, ಒಂದು ಸಹಾಯ ಮಾಡೋಕೆ ಅನ್ಕೊತಿರ್ತಂದ್ರೆ ಅದನ್ನು ಕೂಡ ನೀವು ಮಾಡಿರಿ. ಇಷ್ಟ ಸೇವೆ ಮನೋಭಾವ. ಸ್ವಾಮಿ ಕೇಂದ್ರದಾಗ ನೀವು ಅಲ್ಲಿ ಸ್ವಾಮಿ ಭಕ್ತರನ್ನೋ ಸ್ವಾಮಿ ಸೇವಕರನ್ನೋ ಒಂದು ಪದ ನಿಮ್ಗೆ ಸಿಗ್ತೈತಿ. ಆ ಪದನ ನಿಮ್ಮ ಜೀವನದಾಗ ಎಲ್ಲೋ ನಿಮ್ಮನ್ನು ಓದು ತಲುಪಿಸ್ತೈತಿ. ಎಷ್ಟೋ ಒಂದು ಮೆಟ್ಲುಗಳನ್ನು, ಎಷ್ಟೋ ಯಶಸ್ಸಿನ ಮೆಟ್ಲುಗಳನ್ನು ನೀವು ಆ ಸೇವೆದಿಂದನೇ ಹತ್ಬೋದು. ಹಾಗಾಗಿ ಸೇವೆ ಮನೋಭಾವ ಇರಲಿ. ಇವತ್ತು ಕೂಡ ನಾ ಈ ಸೇವೆ ಮಾಡ್ಕೋದನು ನನ್ನಿಂದ ಇದಾಕತೈತಿ ಅನ್ನೋದು ಇರಬಾರ್ದು, ಗರ್ವ ಅನ್ನೋದಿರಬಾರ್ದು, ಅಹಂಕಾರ ಅನ್ನೋದಿರಬಾರ್ದು. ಮನಸ್ಸಾಗ ನಾನೇ ಮಾಡ್ಕೋದನು ನನ್ನಿಂದನೇ ಇದು ಹಾಕತೈತಿ, ನಾ ಇಲ್ಲದೆ ಇದೇನೂ ಆಗೋಲ್ಲ. ಇಲ್ಲ, ಯಾರೂ ಇಲ್ಲಾದ್ರೂ ಜಗತ್ತು ನಡಿತೈತಿ. ಆದ್ರೆ ನಾ ಅಲ್ಲ ಮಹಾರಾಜ ನನ್ನ ಕಡೆಯಿಂದ ಮಾಡಿಸ್ಕೋಕೋದ್ರ ಅನ್ನೋದು ಮನೋಭಾವ ಇರಲಿ. ನನ್ನ ಮನೆಗೆ ಯಾರೇ ಬರಲಿ ನನ್ನ ಕಡೆಯಿಂದ ಎಷ್ಟಾಗ್ತೈತೆ ಅಷ್ಟು ಸಹಾಯ ಮಾಡ್ತೇನೆ, ಅವ್ರಿಗೆ ಅನ್ನವನ್ನು ಕೊಡ್ತೇನೆ, ಊಟಕ್ಕೆ. ಪ್ರತಿನಿತ್ಯ ಈ ಸೇವೆ ಈ ನಿಯಮಗಳು ನಮ್ಮ ಜೀವನದಾಗ ನಾವು ಪಾಲನೆ ಮಾಡಬೇಕು. ಇನ್ನು ನಮ್ಗೆ ಮಹಾರಾಜರ ವಿಶೇಷ ದಿನಗಳಲ್ಲಿ ಪಾದುಕೆ ಸೇವೆ ಅಂದರೆ ಪಾದುಕೆ ಪೂಜೆ ಮಾಡುವಂಥ ಸೇವೆಗಳು ಸಿಗ್ತೈತಿ. ಅವರಿಗಂತೂ ಅದೃಷ್ಟವಂತರವ್ರಿಗೆ. ಅವರು ಇವಾಗ ಆ ಅವಕಾಶ ಸಿಗ್ತಿತ್ಲ ಅವಾಗ ಖಂಡಿತವಾಗಿನೇ ಆ ಅವಕಾಶ ಆ ಸೇವೆಯನ್ನು ಹಿಂದೆ ಮುಂದೆ ಏನೂ ವಿಚಾರ ಮಾಡ್ದೆ ಆ ಸೇವೆಗೆ ಒಪ್ಕೋರಿ. ಯಾಕಂದ್ರೆ ಮಹಾರಾಜರು ನಿಮ್ಗೆ ಅಲ್ಲೇ ಆಜ್ಞೆ ಮಾಡಿರಂದ್ರೆ ಅಲ್ಲೇ ಯಾರಿಂದನೂ ಕೂಡ ತಡಿಕ್ಕೆ ಸಾಧ್ಯ ಇಲ್ಲ. ಸಾಕ್ಷಾತ್ ಮಹಾರಾಜರ ಪಾದುಕೆ ಪೂಜೆ ಮಾಡುವಂಥ ಅವಕಾಶ ಸಿಕ್ತಂದ್ರೆ ನೀವು ಆ ಪೂಜೆಯನ್ನು ಮಾಡಿರಿ. ಸೇವಾ ಕೇಂದ್ರಗಳಾಗಲಿ ಅಥವಾ ನಿಮ್ಮ ಮನ್ಯಾಗ ಮಹಾರಾಜರ ಪಾದುಕೆ ಇದ್ದು ಅಂದ್ರೆ ಅದನ್ನು ಕೂಡ ನೀವು ಪ್ರತಿನಿತ್ಯ ಪೂಜೆ ಮಾಡ್ಬೋದು. ಮಹಾರಾಜರ ಚರಣಕ್ಕಿಂತ ಇನ್ನೊಂದು ನಮ್ಮ ಜೀವನದಾಗ ಆಯುಷ್ಯದಾಗ ಯಾವುದೂ ಕೂಡ ದೊಡ್ಡದಲ್ಲ. ಇವಾಗ ನಾವು ಮಹಾರಾಜರ ಚರಣ ಮ್ಯಾಗ ನಮ್ಮ ತಲೆಯನ್ನು ಇಡ್ತೇವಲ್ಲ ಅವಾಗ ನಮ್ಮ ಎಲ್ಲವನ್ನ ನಾವು ಅಲ್ಲಿ ಮಹಾರಾಜರಿಗೆ ಸಂಪೂರ್ಣ ಶರಣ ಮಾಡಿರ್ತೇವೆ. ಹಾಗಾಗಿ ನಮ್ಮ ಜೀವನದ ನಂಬಿಕೆಯನ್ನು ಮಹಾರಾಜರ ಕೈ ಕೊಟ್ಟಿರ್ತಾವೆ. ಅವರೇ ನಮ್ಗೆ ಮಾರ್ಗದರ್ಶನ ಮಾಡ್ತಾರೋ, ಅವರೇ ನಮ್ಮ ಜೀವನವನ್ನು ನಡೆಸಿರ್ತಾರೋ. ಪ್ರತಿಯೊಂದು ಸಮಸ್ಯೆಯಲ್ಲೂ ಅದನ್ನು ಎದುರಿಸುವಂಥ ಒಂದು ಸಾಮರ್ಥ್ಯ ನಮ್ಗೆ ಕೊಡ್ತಾರೋ. ಆ ಸಾಮರ್ಥ್ಯದಿಂದ ಆ ಒಂದು ಆತ್ಮವಿಶ್ವಾಸ, ಆ ಒಂದು ಸೇವೆ ಶಕ್ತಿಯಿಂದನೇ ನಾವು ನಮ್ಮ ಜೀವನದಾಗ ಎಷ್ಟೇ ಕಷ್ಟ ಬರಲಿ ಏನೇ ಬರಲಿ ಅದರಿಂದ ನಾವು ಎದುರಿಸಿ ಮೇಲಕ್ಕೆ ಎದ್ದು ನಿಲ್ತೇವೆ. ಇಲ್ಲ ಇದೇನೂ ಅಲ್ಲ, ನನ್ನ ಮಹಾರಾಜರು ನನ್ನ ಜೊತೆ ಇದ್ದಾರೆ ಅಂದರೆ ಏನೇ ಬರಲಿ ನಮ್ಮ ಸಮಸ್ಯೆಗಳಿಗೆ ನನ್ನ ಜೊತೆ ಯಾರಿದ್ದಾರೆ ಅನ್ನೋದು ಹೇಳೋದು. ನಮ್ಮ ಸಮಸ್ಯೆಗೆ ಇಷ್ಟು ದೊಡ್ಡದೈತೆ ಅನ್ನೋದಿಲ್ಲ, ನನ್ನ ಜೊತೆ ಬ್ರಹ್ಮಾಂಡದ ನಾಯಕ ನನ್ನ ಜೊತೆ ಇದ್ದಾರೆ ಅಂದ್ಕೂಡಲೇ ಈ ಎಲ್ಲ ಸಮಸ್ಯೆ ಇಲ್ಲ ಏನೂ ಅಲ್ಲ. ಜಾಬ್ ಆಗಲಿ, ಮನಿ ಪ್ರಾಬ್ಲಮ್ ಆಗಲಿ, ಮನ್ಯಾಗ ಪ್ರಾಬ್ಲಮ್ ಐತಿ, ಮಕ್ಕಳ ಹಣಕಾಸಿಂದ
ಏನೇ ಇರಲಿ ಅದಕ್ಕೆಲ್ಲ ಮಹಾರಾಜರು ನಿಮ್ಗೆ ಅದರ ಟೈಮ್ ಬಂದಾಗ ಅದರ ಪ್ರಚಿತಿಯನ್ನು ಕೊಡ್ತಾರೋ, ಆ ಸಮಸ್ಯೆಯಿಂದ ಖಂಡಿತವಾಗಿ ನಿಮ್ಮೆಲ್ಲರನ್ನು ಮುಕ್ತಿ ಮಾಡ್ತಾರೋ. ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡಿರಿ. ಈ ಸೇವೆಗಳು ರೋಗ ನಿಮ್ಗೆ ಯಾವ್ದು ಆಗ್ತಿತ್ತಿಲ್ಲ, ನೀವು ಇದು ಮಾಡ್ರಿ ಅಂತ ಹೇಳೋದು, ನಿಮ್ಗೆ ಯಾವ ಸೇವೆ ಆಗ್ತಿತ್ತಿಲ್ಲ ಅದು ಮಾಡಿ ನೋಡ್ರಿ. 4ನೇ ಪಾಯಿಂಟ್ ಅಂತ ಗೊತ್ತಿದೆ, ಅನ್ನಭಾವ ಸೇನಾಭಾವ ಅನ್ನೋ ಪ್ರತಿಯೊಬ್ಬರು ಅದನ್ನು ನಮ್ಮ ಮನ್ಯಾಗ ಅನುಸರಣೆ ಮಾಡ್ತಾರೆ. ನಮ್ಮ ಹಿರಿಯರು ಕೂಡ ಅದನ್ನ ಅನುಸರಣೆ ಮಾಡ್ಕೊತ ಬಂದಾರು. ಹಾಗಾಗಿ ಅದನ್ನು ನಾವು ಮಾಡೋನು. ಆ ನಂತರ ಸ್ವಾಮಿ ತೀರ್ಥರ ಸಾರಾಮೃತ ಪಾರಾಯಣ ಮಾಡೋನು. ಗುರುವಾರ ಮಹಾರಾಜರ ಪ್ರತಿನಿತ್ಯ ಪೂಜೆ ಮಾಡ್ಕೋದಿಲ್ಲ, ಗುರುವಾರ ನಾವು ಮಹಾರಾಜರ ಸೇವೆ ಮಾಡೋ ಅಂದ್ರೆ ಸ್ವಾಮಿ ಚರಿತ್ರ ಸಾರಾಮೃತ ಸಂಪೂರ್ಣ ಪಾರಾಯಣ ಮಾಡು, 11 ಮಾಡು. ಪ್ರತಿನಿತ್ಯ ನನಗೆ ಆಕತ್ತಿಲ್ಲ, ಪ್ರತಿನಿತ್ಯ ನಾನು ನಾಮಸ್ಮರಣೆಯನ್ನು ಮಾಡ್ಕೋದೇನು. ಮಹಾರಾಜರ ನೀವು ಪ್ರಾರ್ಥನೆ ಮಾಡ್ರಿ, ಯಾವಾಗ ನಿಮ್ಗೆ ಸೇವೆ ಮಾಡ್ಕೋಗಲ್ಲ ಮಹಾರಾಜರಿಗೆ ಪ್ರಾರ್ಥನೆ ಮಾಡ್ರಿ ಮನಸ್ಸಿನಿಂದ. ಮಹಾರಾಜರ ನನಗೆ ಸೇವೆ ಮಾಡ್ಕೊತಿಲ್ಲ, ದಯವಿಟ್ಟು ನಂಗೆ ಸೇವೆ ಮಾಡೋಕೆ ಅವಕಾಶ ಮಾಡ್ಕೊ. ಮಹಾರಾಜರು ನೋಡಿ ನೀವು ಯಾವ ರೀತಿ ನಿಮ್ಗೆ ಅವಕಾಶ ಮಾಡಿಕೊಡ್ತಾರೋ ಆ ರೀತಿ ನೀವು ಸೇವೆಯನ್ನು ಮಾಡಿರಿ. ಸೇವೆಯಿಂದನ ನಿಮ್ಮ ಜೀವನದಾಗ ಅದೃಷ್ಟ ಅನ್ನೋದು ಬರೋದ. ಸ್ವಾಮಿ ಶಕ್ತಿ ಈ ಸೇವೆದಿಂದನ ನಿಮ್ಮ ಜೀವನದಾಗ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತೈತಿ. ಮೊದಲನೇದಾಗಿ ನಿಮ್ಗೆ ಸೇವೆ ಮ್ಯಾಗ ಪೂರ್ಣ ವಿಶ್ವಾಸ ಇಟ್ಟು ಸೇವೆ ಮಾಡಿರಿ. ಅದೇ ರೀತಿ ತಾಳ್ಮೆ ಕೂಡ ಇರಲಿ. 1 ದಿನ ಮಾಡಿ 2 ದಿನ ಮಾಡಿ ಯಾವುದೇ ರೀತಿ ಚಮತ್ಕಾರ ಆಗ್ತೈತೆ ಅನ್ನೋದಿಲ್ಲ, ಎಲ್ಲ ಚಮತ್ಕಾರಗಳು ಆಗ್ತಾವೆ ಇವಾಗ ನಮ್ಮ ಸೇವೆಯ ಬ್ಯಾಲೆನ್ಸ್ ಜಾಸ್ತಿ ಆದಾಗ, ನಮ್ಮ ಕರ್ಮಗಳು ಚಲೋ ಇದ್ದಾಗ, ನಾವು ಸ್ವಾಮಿ ಮಹಾರಾಜರಿಗೆ ಸಂಪೂರ್ಣ ಶರಣವಾದಾಗ ಖಂಡಿತವಾಗಿ ಮಹಾರಾಜರು ನಿಮ್ಮ ಜೀವನದಾಗ ಚಮತ್ಕಾರ ಅನ್ನೋದು ಮಾಡೇ ಮಾಡ್ತಾರೋ. ಅವ್ರ ಸೇವೆದಿಂದನೇ ನಿಮ್ಮ ಜೀವನ ಬದಲಾಗೋದು. ಹಾಗಾಗಿ ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರೋ ಪ್ರತಿಯೊಬ್ಬರು ಕೂಡ ಯಾವ ಸೇವೆ ಮಾಡ್ಕೋದ್ರಿ, ಅದರಿಂದ ಏನು ಬದಲಾವಣೆ ಆಗಿತ್ತು ಅನ್ನೋದು ಕಮೆಂಟ್ ಮಾಡಿರಿ. ಈ ನಿಮ್ಮ ಕಮೆಂಟ ಎಷ್ಟೋ ಜನರಿಗೆ ಸೇವೆ ಮಾಡೋಕೆ ಸ್ಫೂರ್ತಿ ಆಗ್ತೈತಿ. ಸ್ವಾಮಿ ಮಹಾರಾಜರ ಬಗ್ಗೆ ತಿಳ್ಕೊಕ ನಿಮ್ಮ ಕಮೆಂಟ್ಗಳು ಕೂಡ ಎಷ್ಟೋ ಒಂದು ಮಹಾರಾಜರ ಬಗ್ಗೆ ತಿಳಿಸ್ಕೊಡ್ತಿರ್ತಾವೆ. ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಪ್ರಸಾರ ಮಾಡಿ ಒಂದು ಲೈಕ್ ಕೊಡ್ರಿ. ಆ ನಂತರ ಏನೇ ಸಣ್ಣ ಪುಟ್ಟ ತಪ್ಪುಗಳಾಗಿರೋ ಅದನ್ನ ನೀವು ತಿಳಿಸ್ಕೊಡ್ರಿ, ನಾ ಅದನ್ನ ಸರಿ ಮಾಡ್ಕೊಂಡ ಮತ್ತೆ ವಿಡಿಯೋಗಳನ್ನ ಮಾಡ್ತಿರ್ತೇನೆ. ಯಾಕಂದ್ರೆ ನಾನು ಕೂಡ ಮನುಷ್ಯ, ನನ್ನಿಂದ ಕೂಡ ಸಣ್ಣ ಪುಟ್ಟ ತಪ್ಪುಗಳಾಗ್ತಾವ. ಆದ್ರೆ ಇದನ್ನೆಲ್ಲ ಮಾಡಿಸ್ಕೋತದ ಮಹಾರಾಜರ, ಇದೆಲ್ಲ ಸೇವೆ ಮಹಾರಾಜರ ಚರಣಕ್ಕೆ ಸಮರ್ಪಣೆ ಮಾಡ್ಕೋತ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ಕೋದೇನು. ಮುಂದಿನ ಹೊಸ ವಿಡಿಯೋದಾಗ ಸಿಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ.